ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ರೀತಿಯ ಕ್ರೋಶೆ ಸ್ಟಿಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಿಗಿನರ್ಸ್ ಫ್ರೆಂಡ್ಲಿ ಡಿಸೈನು, ಬಿಗಿನರ್ಸ್ ಮಾಡುವಂತಹ ಡಿಸೈನು. ತುಂಬ ಸಿಂಪಲಾಗಿ ಇರುವಂಥದ್ದು. ಡಬಲ್ ಕಲರಲ್ಲಿ, 2 ಕಲರಲ್ಲಿ ಮಾಡಿದ್ದೀನಿ. ನೀವು ಬೇಕಾದ್ರೆ ಸಿಂಗಲ್ ಕಲರಲ್ಲಿ ಮಾಡ್ಕೋಬಹುದು. ಈ ವಿ ಸ್ಟಿಚ್ಚು ಕಾಮನ್ ಫೇಮಸ್ ಸ್ಟಿಚ್. ಇದು ಕ್ರೋಶೆಯಲ್ಲಿ ವಿ ಸ್ಟಿಚ್ ಮಾಡೋದು ಹೆಂಗೆ ಅಂತ ನೋಡ್ಬೋದು. 2 ಕಡೆಯೂ ಒಂದೇ ರೀತಿ ಬರುತ್ತೆ. ಸಿಂಗಲ್ ರೋ ರಿಪೀಟು, ಒಂದೇ ರೋ ರಿಪೀಟ್ ಆಗ್ತಾ ಹೋಗುತ್ತೆ. ತುಂಬ ಸುಲಭ, ಬಿಗಿನರ್ಸ್ ಮಾಡೋಂತಹ ಡಿಸೈನ್ ಮತ್ತು ತುಂಬ ಸ್ಪೀಡ್ ಆಗುವಂತಹ ಸ್ಟಿಚ್ ಇದು. ಅದಕ್ಕೆ ಫೇಮಸ್. ಇದು ಬೇಗ ಆಗುತ್ತೆ. ಏನಾದರೂ ಬೇಗ ಆಗಬೇಕು ಶಾಲೆಲ್ಲಾದರೆ ಇದನ್ನು ಮಾಡ್ಕೋಬೋದು. ಬಿಗಿನರ್ಸು ಮಾಡ್ಕೋಬೋದು. ತುಂಬ ಈಸಿ ಮಾಡೋದು. ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು, ಬೇಗ ಆಗುತ್ತೆ ಇದು. ಸ್ವಲ್ಪ ಲೇಸಿ ಇರುತ್ತೆ, ಅಂದರೆ ಲೇಸ್ ಥರ ಓಪನ್ ಇರುತ್ತೆ, ಆದರೆ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. 2 ಕಲರಲ್ಲಿ ಮಾಡಿದ್ದೀನಿ. ನೀವು ಬೇಕು ಅಂದರೆ ಒಂದೇ ಕಲರಲ್ಲಿ ಮಾಡ್ಕೋಬೋದು. ಫೇಮಸ್ ಸ್ಟಿಚ್ಚು ವಿ ಸ್ಟಿಚ್ಚು, ಬಿಗಿನರ್ಸ್ ಫ್ರೆಂಡ್ಲಿ ಸ್ಟಿಚ್. ನೀವು ಮಾಡಿ ನೋಡಿ. ಇದು ಬ್ಯಾಕ್ ಸೈಡು ಫ್ರಂಟ್ ಸೈಡು ಒಂದೇ ರೀತಿ ಇರುತ್ತೆ, ಯಾಕಂದರೆ ಒಂದೇ ರೋ ರಿಪೀಟ್ ಅಲ್ವಾ, ಆದ್ದರಿಂದ. ಇದಕ್ಕೆ ಈ ಥರ ಉಲ್ಲನ್ ಥ್ರೆಡ್ ಮತ್ತು ಕ್ರೋಶೆ ಹುಕ್ ತಗೊಂಡಿದ್ದೀನಿ. 3 mm ಕ್ರೋಶೆ ಹುಕ್ಕು. ಫಸ್ಟು ಈ ಥರ ಸ್ಲಿಪ್ ನಾಟ್ ಮಾಡಿಕೊಂಡು ಸೇರಿಸ್ಕೊಂಡು, ಕ್ರೋಶೆ ಹುಕ್ಕು ಸೇರಿಸ್ಕೊಂಡು ಬೇಸ್ ಚೈನ್ ಮಾಡ್ಕೊಳ್ಳೋಣ. ಇದು 3ಯ ಮಲ್ಟಿಪಲ್ಸ್ ಇರಬೇಕು. 3 3 3 3 ಇರಬೇಕು. 3 + 3 + 3 + ಎಷ್ಟಾದರೂ 3ಯ ಮಲ್ಟಿಪಲ್ಸು ಎಷ್ಟಾದರೂ ಮಾಡ್ಕೋಬೋದು. 3 6 12 ಎಷ್ಟಾದರೂ 3ಯಿಂದ ಮಲ್ಟಿಪಲ್ ಆಗಬೇಕದು. ಮಲ್ಟಿಪ್ಲೈ ಮಾಡ್ಬೋದು, ಮಾಡೋ ಥರ 24 30 ಎಷ್ಟಾದರೂ ಮಾಡ್ಬೋದು. ನಾನಿಲ್ಲಿ 24 ಮಾಡ್ತಾಯಿದ್ದೀನಿ ಚೈನು. ಈ ಥರ ಉದ್ದಕ್ಕೆ ಚೈನುಗಳ ಹಾಕ್ಕೊಳ್ತಾ ಹೋಗಬೇಕು. ಎಷ್ಟು ಬೇಕಾದ್ರೂ ನಿಮಗೆ ಮಾಡ್ಕೋಬೋದು. ಇದರಲ್ಲಿ ಶಾಲು ಮಾಡ್ಬೋದು, ಸ್ಕಾರ್ಫ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಟೇಬಲ್ ಕ್ಲಾತ್ ಆ ಥರ ಮಾಡ್ಕೋಬೋದು. ಈ ಥರ ಉದ್ದಕ್ಕೆ ಎಷ್ಟು ಬೇಕು, ನಿಮಗೆ ಉದ್ದ ಎಷ್ಟು ಬೇಕೋ ಅಷ್ಟು ಮಾಡಿ, ಆದರೆ 3ಯ ಮಲ್ಟಿಪಲ್ಸ್ ಇರಬೇಕು. ಈ ಥರ 24 ಮಾಡಿದ್ದೀನಿ ನಾನಿಲ್ಲಿ. ಈಗ ನೋಡಿ, ಇಷ್ಟು ಉದ್ದ ಆದಮೇಲೆ ಈ ಥರ ದಾರ ಕ್ರೋಶೆ ಹುಕ್ಕಿಗೆ ತಗೊಂಡು ನೋಡಿ. ಹುಕ್ಕಲ್ಲಿರೋ ದಾರ ಲೆಕ್ಕಕ್ಕಿಲ್ಲ. ಚೈನ್ ಆಗಿರೋ ಚೈನಲ್ಲಿ 3 ಚೈನ್ ಬಿಟ್ಟು 4ನೇ ಚೈನಲ್ಲಿ ಒಂದು ಡಬಲ್ ಕ್ರೋಶೆ. 3 ಚೈನ್ ಬಿಡಬೇಕು. 4ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆಮೇಲೆ ಅಲ್ಲಿಂದ ಎಲ್ಲ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಂದರೆ ಒಂದು ರೋ ನಾನು ಬಾರ್ಡರ್ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ಫುಲ್ಲು ಇಡೀ ಲೈನ್ ಡಬಲ್ ಕ್ರೋಶೆ, ಒಂದು ಚೈನ್ ಬಿಡ್ದಂಗೆ ಪ್ರತಿ ಚೈನಲ್ಲೂ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದು ಬಾರ್ಡರ್ ಥರ. ನಾನು ಒಂದೇ ಲೈನ್ ಬಾರ್ಡ್ರ್ ಮಾಡ್ತೀನಿ. ನೀವು ಬೇಕಂದರೆ 2 ಲೈನ್ 3 ಲೈನ್ ಮಾಡ್ಕೋಬೋದು. ಆಗಲ್ಲ ಬಾರ್ಡ್ರು ಮಾಡ್ಕೋಬೋದು ಶಾಲ್ಗಳಿಗೆ, ಸ್ಕಾರ್ಫಿಗೆಲ್ಲ. ನಾನಿಲ್ಲಿ ಒಂದೇ ಲೈನು ಮಾಡ್ತಾಯಿದ್ದೀನಿ. ಈ ಥರ ಫುಲ್ ಇಡೀ ಲೈನ್ ಮಾಡ್ಕೋಬೇಕು, ಒಂದು ಬಿಡ್ದಂಗೆ. ಫಸ್ಟ್ ಲೈನ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದು ಗ್ರಿಪ್ ಇರಲ್ಲಲ್ವ ಕೈಯಲ್ಲಿ, ಬರೀ ಚೈನ್ ಮಾತ್ರ ಇರುತ್ತೆ. ಅದರಿಂದ ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ. ಈ ಥರ ಡಬಲ್ ಕ್ರೋಶೆಗಳು ಫುಲ್ಲು ಮಾಡ್ಕೋಬೇಕು ನೀವು ಇಲ್ಲಿ ಎಂಡ್ವರೆಗೂ. ಎಂಡ್ವರೆಗೂ ಮಾಡಿದ್ದೀನಿ. ಈ ಥರ ಡಬಲ್ ಕ್ರೋಶೆ. ಆಮೇಲೆ ನೋಡಿ, ಎಂಡ್ವರೆಗೂ ಮಾಡಿ ಆದಮೇಲೆ ಈಗ ನೆಕ್ಸ್ಟ್ ರೋಗೂ ಹೋಗೋಣ. ಇನ್ನು ಡಿಸೈನ್ ಮಾಡೋದು. 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡ್ತಾಯಿದ್ದೀನಿ. 2 ಅಥವಾ 3 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಈಕ್ವಲ್ 3 ಚೈನ್ ಅಂತ ಲೆಕ್ಕ. ಫಸ್ಟು ನೋಡಿ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಅಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ, ಅದು ಒಂದು ಡಬಲ್ ಕ್ರೋಶೆ ಲೆಕ್ಕ. ಇನ್ನು 2ನೇ ಡಬಲ್ ಕ್ರೋಶೆ ಮೇಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದು ಬಾರ್ಡರ್ಗೆ, 2 ಸೈಡಿನ ಬಾರ್ಡರ್ಗೋಸ್ಕರ ಆ ಥರ ಮಾಡ್ತಾಯಿದ್ದೀನಿ. ಈ ಥರ ಈ ಕಡೆ ಮತ್ತು ಆ ಕಡೆ 2 ಕಡೆಯೂ 2 ಡಬಲ್ ಕ್ರೋಶೆ ಮಾಡ್ತೀನಿ ಬಾರ್ಡರ್ ಥರ. ಮಧ್ಯದಲ್ಲಿ ಡಿಸೈನ್ ಮಾಡ್ತೀನಿ. ಹೀಗೆ ಮೇಲೆ ಹೋಗುತ್ತೆ ಈ ಸೈಡ್ ಬಾರ್ಡ್ರು. ಹೀಗೆ 2 ಕಡೆಯೂ, ಈ ಕಡೆಯೂ ಆ ಕಡೆಯೂ 2 ಡಬಲ್ ಕ್ರೋಶೆ. ಮಧ್ಯದ್ದು ಒಂದು ಲೈನ್ ಬಾರ್ಡ್ರ್ ಮಾಡಿದ್ದೀನಿ ಕೆಳಗಡೆ. ಈಗ ಇನ್ನೂ ಡಿಸೈನ್ ಮಾಡೋದು. ನೀವು ಬೇಕು ಅಂದರೆ ಇನ್ನೂ ಬಾರ್ಡ್ರ್ ಏನು ಕೆಳಗಿನ ಡಿಸೈನ್ ಇನ್ನೊಂದು ಸ್ಟೆಪ್ ಡಬಲ್ ಕ್ರೋಶೆ ಮಾಡ್ಕೊಂಡು ಬಾರ್ಡ್ರ್ ಜಾಸ್ತಿ ಮಾಡ್ಬೋದು. ಈಗ ನಾನು ಒಂದು ಚೈನು ಬಿಟ್ಟು 2ನೇ ಚೈನಲ್ಲಿ ಈಗ ಡಬಲ್ ಕ್ರೋಶೆ ಹಾಕಿದ್ವಲ್ವ, ಅದಾದಮೇಲೆ ಒಂದು ಬಿಟ್ಟು ಅದರ ನೆಕ್ಸ್ಟ್ ಚೈನಲ್ಲಿ ವಿ ಸ್ಟಿಚ್ ಮಾಡೋದು. ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಹಾಕಿ ಅದರಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡಿದರೆ ಅದು ವಿ ಸ್ಟಿಚ್. ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಮಾಡಿದ್ದೀನಿ ನಾನಿದು ಫಸ್ಟಿಂದು ಇದಾದ ಮೇಲೆ 2 ಡಬಲ್ ಕ್ರೋಶೆ ಆದಮೇಲೆ ಈಗ 2 ಚೈನ್ ಬಿಟ್ಕೊಳ್ತೀನಿ. ಫಸ್ಟಿಗೆ ಮಾತ್ರ ಒಂದು ಚೈನು, ಈ ಥರ ಇಲ್ಲಿ ಮಾತ್ರ ಒಂದು ಚೈನ್ ಗ್ಯಾಪ್ ಕೊಡೋದು, ಮತ್ತು ಎಂಡಿಗೂ ಒಂದು ಚೈನ್ ಗ್ಯಾಪ್ ಕೊಡ್ತೀನಿ. 2 ಡಬಲ್ ಕ್ರೋಶೆಗೆ ಒಂದು ಚೈನಾಗಿ ಇಲ್ಲಿ ವಿ ಸ್ಟಿಚ್ ಮಾಡಿರೋದಲ್ವ, ಅಲ್ಲಿ ಎಂಡಲ್ಲಿನೂ ಒಂದು ಚೈನ್ ಬಿಟ್ಟು 2 ಡಬಲ್ ಕ್ರೋಶೆ ಮಾಡೋದು. ಈಗ 2 ಚೈನ್ ಬಿಡಬೇಕು. 2 ಚೈನ್ ಬಿಟ್ಟು 3ನೇ ಚೈನಲ್ಲಿ
ವಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶೆ, ಒಂದು ಚೈನು ಮತ್ತು ಅದರಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಅದು ವಿ ಸ್ಟಿಚ್ಚು. ಇನ್ನು ನೆಕ್ಸ್ಟು 2 ಚೈನ್ ಬಿಡಿ ಮೂರನೇದಲ್ಲಿ, ಎಂಡ್ವರೆಗೂ ಅದೇ ಥರನೇ ಹೋಗಬೇಕು. 2 ಚೈನ್ ಬಿಡೋದು, ಒಂದು ಚೈನು, ಒಂದು ಡಬಲ್ ಕ್ರೋಶೆ ಆಗಿ ಒಂದು ಚೈನು, ಒಂದು ಡಬಲ್ ಕ್ರೋಶೆ. ಇಲ್ಲಿ ಕೆಳಗಿನ ಲೈನಲ್ಲಿ 2 ಚೈನ್ ಬಿಟ್ಟು ಮೂರನೇದಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ, ಅದರಲ್ಲೇ ಒಂದು ಡಬಲ್ ಕ್ರೋಶೆ, ವಿ ಸ್ಟಿಚ್ಚು. ಸೇಮ್ ಚೈನಲ್ಲೇ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ, 2 ಚೈನ್ ಬಿಟ್ಟು ಮಾಡ್ಕೊಳ್ಳಿ ಮೂರನೇದಲ್ಲಿ ನೋಡಿ, 1 2 ಬಿಟ್ಟು ಮೂರನೇದಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಸೇಮ್ ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಇದು ವಿ ಸ್ಟಿಚ್. ತುಂಬ ಸಿಂಪಲ್ ಇದು, ಬಿಗಿನರ್ಸು ಮಾಡೋಂಥ ಡಿಸೈನು. ಬರೀ ಡಬಲ್ ಕ್ರೋಶೆನೇ ಇರೋದು ಇಡೀ ಇದರಲ್ಲಿ, ಡಿಸೈನಲ್ಲಿ. ಏನೇ ನೀವು ಎಷ್ಟೇ ಮಾಡೋದಾದರೂ ಮಾಡ್ಕೋಬೋದು ಇದನ್ನು. 2 ಚೈನ್ ಬಿಟ್ಟು ಮೂರನೇದಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ಸ್ಪೀಡಾಗಿ ಮಾಡೋದಕ್ಕಾಗತ್ತೆ ಇದು, ಆದ್ದರಿಂದ ಬೇಗ ಆಗುತ್ತೆ. ಅದಕ್ಕೆ ಫೇಮಸ್ ಈ ಸ್ಟಿಚ್, ಬೇಗ ಆಗೋದಕ್ಕೆ ಫೇಮಸ್ಸು. ನಿಮಗೆ ಅರ್ಜೆಂಟಲ್ಲಿ ಮಾಡಬೇಕು ಯಾವುದಾದ್ರು ಡಿಸೈನು ಅಂದರೆ ಇದನ್ನು ಮಾಡ್ಬೋದು. ಶಾಲೆಲ್ಲ ನೋಡಿ, 2 ಚೈನ್ ಬಿಟ್ಟು ಮೂರನೇದಲ್ಲಿ ಮಾಡಿದ್ದೀನಿ, ಎಂಡಿಗೆ ಬಂತು. ಒಂದು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ನೋಡಿ ಈಗ ಎಂಡಿಗೆ ಬಂತು, ಪೂರ್ತಿ ವಿ ಸ್ಟಿಚ್ ಮಾಡಿದ್ದೀನಿ. ಈಗ ಎಂಡಲ್ಲಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಬಿಟ್ಟು ತಾನೇ ನಾವು ಸ್ಟಾರ್ಟ್ ಮಾಡಿರೋದು, ಇಲ್ಲಿನೂ ಒಂದು ಚೈನ್ ಬಿಟ್ಟು ನೆಕ್ಸ್ಟಿಂದಲ್ಲಿ ನೋಡಿ ಈ ಥರ ಸ್ಟಾರ್ಟಿಂಗಲ್ಲೂ ನಾವು ಅದೇ ಮಾಡಿರೋದು. 2 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಬಿಟ್ಟು ವಿ ಸ್ಟಿಚ್ ಹಾಕಿರೋದು. ಇಲ್ಲಿ ಒಂದು ಚೈನ್ ಬಿಟ್ಟು ನೆಕ್ಸ್ಟು ಡಬಲ್ ಕ್ರೋಶೆ, ಅದರ ಪಕ್ಕ ನೆಕ್ಸ್ಟ್ ಟರ್ನಿಂಗ್ ಚೈನಲ್ಲಿ ಡಬಲ್ ಕ್ರೋಶೆ. ಈ ಥರ ಮಾಡ್ಕೋಬೇಕು. ಆಗ 2 ಡಬಲ್ ಕ್ರೋಶೆ ಆಗಿ ಒಂದು ಚೈನ್ ಬಿಟ್ಟು ವಿ ಸ್ಟಿಚ್ ಇರೋದು ನೋಡಿ. ಈಗ 3 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ, ಇನ್ನು ಇದೇ ಮುಂದೆ ಹೋಗ್ತಾ ಇರುತ್ತೆ ನೋಡಿ. ಆ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಆಮೇಲೆ ಸೆಕೆಂಡ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಅದು ಬಾರ್ಡ್ರು, ಅದು ಎಂಡ್ವರೆಗೂ ಹಾಗೇ ಹೋಗುತ್ತೆ. ಆ ಕಡೆ ಈ ಕಡೆ ಬಾರ್ಡ್ರಲ್ಲಿ 2 ಡಬಲ್ ಕ್ರೋಶೆ. ಅದಾದಮೇಲೆ ಈ ವಿ ಸ್ಟಿಚ್ನ ಒಳಗಡೆ ಆ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಇದೆಯಲ್ವಾ, ವಿ ಸ್ಟಿಚ್ನ ಮಧ್ಯದಲ್ಲಿ ವಿ ಸ್ಟಿಚ್ ಹಾಕ್ಕೋಬೇಕು. ಒಂದು ಚೈನು, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ, ವಿ ಸ್ಟಿಚ್ನ ಒಳಗಡೆ ಆ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಇದೆಯಲ್ವಾ ಅದರಲ್ಲಿ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ. ಆ ಥರ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ, ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು. ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ಇದೇ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ. ಸ್ಪೀಡ್ ಮಾಡ್ಕೊಳಕ್ಕಾಗತ್ತೆ, ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಕೈಗೆ ಗ್ರಿಪ್ ಸಿಗತ್ತೆ, ಅಭ್ಯಾಸನೂ ಆಗುತ್ತೆ. ಮಾಡಿ ಮಾಡಿ ಆ ಸ್ಟಿಚ್ ನಮಗೆ ಕೈಗೆ ಸೆಟ್ ಆಗುತ್ತೆ, ಟಕ 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 ಮಾಡ್ಕೊಂಡು ಹೋಗೋಕ್ಕಾಗತ್ತೆ. ಅದು ತುಂಬ ಸ್ಪೀಡ್ ಮಾಡ್ಬೋದು. ಈ ಸ್ಟಿಚ್ ಇರೋದೇ ಅದಕ್ಕೆ ಫೇಮಸ್. ಮತ್ತು ಬಿಗಿನರ್ಸ್ ಫ್ರೆಂಡ್ಲಿ, ಅಂದರೆ ಡಬಲ್ ಕ್ರೋಶೆ ಮಾಡೋಕ್ಕೆ ಗೊತ್ತಿದ್ದರೆ ಆಯಿತು, ಚೈನು ಡಬಲ್ ಕ್ರೋಶೆ 2 ಗೊತ್ತಿದ್ದರೆ ಧಾರಾಳವಾಗಿ ಮಾಡ್ಕೋಬೋದು. ಇದು ಬೇರೆ ಏನಿಲ್ಲ, ಬರೀ ಡಬಲ್ ಕ್ರೋಶೆನೇ ಇರೋದು ಇದರಲ್ಲಿ. ಫುಲ್ ಎಂಡ್ವರೆಗೂ ಈ ಥರ ವಿ ಸ್ಟಿಚ್ ಮಾಡಿ ಆದಮೇಲೆ, ಈಗ ನೋಡಿ ಎಂಡಿನ ವಿ ಸ್ಟಿಚ್ನ ಒಳಗಡೆ ವಿ ಸ್ಟಿಚ್ ಮಾಡಿ ಆದಮೇಲೆ ನೋಡಿ ಎಂಡಿನೊಂದಿದೆ, ಕೊನೆಯಲ್ಲಿ 2 ಡಬಲ್ ಕ್ರೋಶೆ ನೋಡಿ. ಟರ್ನಿಂಗ್ ಚೈನ್ ಇದೆಯಲ್ವ, ಮೂರನೇ ಚೈನು, 3 ಚೈನ್ ಹಾಕಿ ಟರ್ನ್ ಮಾಡಿರೋದಲ್ವ, 3rd ಚೈನಲ್ಲಿ ಒಂದು ಡಬಲ್ ಕ್ರೋಶೆ. ಈ ಥರ ಮಾಡ್ಕೋಬೇಕು. 3ನೇ ಚೈನಲ್ಲಿ ಒಂದು ಡಬಲ್ ಕ್ರೋಶೆ. ಈಗ ನಾನು ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ. ನೀವು ಹೀಗೆ ಮುಂದುವರಿಸ್ಬೋದು ಒಂದೇ ಕಲರ್ ಆದರೆ. ಈಗ ಚೇಂಜ್ ಮಾಡೋದಾದರೆ ಡಬಲ್ ಕ್ರೋಶೆ ಪೂರ್ತಿ ಮಾಡೋದು ಬೇಡ, ಕೊನೆಯ 2 ಲೂಪ್ ಉಳಿಯತ್ತಲ್ವ
ಆ ಲೂಪಿಗೆ ಈ ಥರ ದಾರ ಸೇರಿಸ್ಕೊಂಡ್ರೆ ಆಯ್ತು. ಹೀಗೆ ಸಿಂಪಲಾಗಿ ಹೀಗೆ ದಾರನ ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ. ಕಲರ್ ಚೇಂಜ್ ಮಾಡೋದು ಈ ಥರ. ಕಲರ್ ಚೇಂಜ್ ಮಾಡಿ ಈಗ ಹೊಸ ಕಲರನ್ನು ತಗೊಳ್ತಾ ಇದ್ದೀನಿ, ಬ್ರೌನ್ ಕಲರ್, ಕಾಫಿ ಕಲರ್. ಈಗ 3 ಚೈನ್ ಇದರಲ್ಲಿ ಮಾಡ್ಕೊಳ್ಳಿ, ಮುಂದುವರ್ಸ್ಕೊಂಡು ಹೋಗಿ. ಟರ್ನ್ ಮಾಡಿ ವರ್ಕು ವಿಯ ಒಳಗಡೆ ವಿ ಮಾಡ್ಕೊಳ್ಳಿ. ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಅಲ್ಲಿ ಬಾರ್ಡ್ರಿಂದು. ಒಂದು ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಶೆ, 3 ಚೈನ್ ಆದಮೇಲೆ ಈಗ ವಿಯ ಒಳಗಡೆ ವಿ ಮಾಡ್ತಾ ಹೋಗಿ. ವಿ ಈ ಥರ ಎಂಡ್ವರೆಗೂ ಮಾಡ್ತಾ ಹೋಗಿ. ಎಂಡಲ್ಲಿ ಟರ್ನಿಂಗ್ ಚೈನಲ್ಲಿ 3rd ಚೈನಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಮತ್ತು 3 ಚೈನಾಗಿ ಟರ್ನ್ ಮಾಡಿ ಈ ಕಡೆ ಬಂದು ಇಲ್ಲಿನೂ ಅದೇ ಥರ. ನಿಮ್ಗೆ ಒಂದೇ ಕಲರ್ ಸಾಕು ಅಂದರೆ ಒಂದೇ ಕಲರಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೋದು. ಹೀಗೆ ಈ ದಾರ ಇದರ ಒಳಗಡೆ ಹೀಗೆ ಹಾಕ್ಕೋಬೋದು. ಆಮೇಲೆ ಉಳಿದಿರೋ ದಾರನೆಲ್ಲ ಇದರ ಒಳಗಡೆ ಸ್ಟಿಚ್ಚಿನ ಒಳಗಡೆ ಹಾಕ್ಕೋಬೇಕು ನೀಟಾಗಿ. ಅವಾಗ ನೀಟಾಗಿ ಉಳಿಯುತ್ತೆ. ಈ ಥರ ಮಾಡ್ತಾ ಹೋಗ್ಬೋದು. ನೋಡಿ ಈ ಥರ ಮಾಡಿದ್ದೀನಿ. ತುಂಬ ಸುಲಭದ ಡಿಸೈನ್ ಇದು, ಮಾಡ್ಕೋಬೋದು. ಶಾಲ್ ಮಾಡ್ಬೋದು. ಈ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಯೆಲ್ಲೋ ಮತ್ತು ರೆಡ್ಡಿಂದ ಮಾಡ್ತಾರಲ್ವ, ಈ ಶಾಲ್ ಮಾಡ್ಕೋಬೋದು, ಇದರಲ್ಲಿ ಮಾಡ್ಕೋಬೋದು. ಬಾರ್ಡರು ಮೇಲೇನು ಬಾರ್ಡ್ರ್ ಮಾಡಿದ್ದೀನಿ, ಏನಿಲ್ಲ. ಈ ಉಳಿದಿರೋ ಚೈನಲ್ಲಿ ವಿ ಸ್ಟಿಚ್ ಹಾಕಿ ಆದಮೇಲೆ ನೆಕ್ಸ್ಟ್ ರೌಂಡಲ್ಲಿ ಫುಲ್ಲು ಡಬಲ್ ಕ್ರೋಶೆ ಹಾಕ್ತಾ ಹೋಗಿ ಎಲ್ಲ ಚೈನ್ಗಳಲ್ಲಿ ಅಷ್ಟೇ. ಅದು ಬಾರ್ಡ್ರ್ ಆಗುತ್ತೆ. ಆಗ ಕೆಳಗಿನ ಹಾಗೆ ಮೇಲೇನೂ ಇರುತ್ತೆ, ಒಂದೇ ರೀತಿ ಇರುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಅಭ್ಯಾಸ ಇಲ್ಲದೇ ಇರೋರು ಇದನ್ನು ಮಾಡ್ಕೋಬೋದು. ಇದನ್ನು ಮಾಡಿ ಅಭ್ಯಾಸ ಆದಮೇಲೆ ಬೇರೆ ಸ್ಟಿಚ್ಗಳಿಗೆ ಹೋಗ್ಬೋದು ನೀವು, ಅಭ್ಯಾಸ ಇಲ್ಲ ಅಂದರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಬಿ ಬ್ಲ್ಯಾಂಕೆಟ್ ಆಗಲಿ, ಶಾಲ್ ಆಗಲಿ, ಟೇಬಲ್ ಕ್ಲಾತ್ ಆಗಲಿ, ಸ್ಕಾರ್ಫ್ ಆಗಲಿ ಏನಾದ್ರು ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಡಿಸೈನು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಯ್ತಾ, ಡಿಸೈನ್ ಇಷ್ಟ ಆಯ್ತಾ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.